ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಗಾಂಧೀಜಿ ಅವರ ಈ ಮುಸ್ಲಿಂ ಓಲೈಕೆ ಅನ್ನುವಂಥದ್ದಿತ್ತಲ್ಲ, ಇಟ್ ಹ್ಯಾಡ್ ನೋ ಎಂಡ್. ತಮ್ಮ ಜೀವನದ ಕೊನೆ ಉಸಿರನ್ನ ಚೆಲ್ಲೋವರೆಗೂ ಅವರು ಈ ಮುಸ್ಲಿಂ ಓಲೈಕೆಯಲ್ಲೇ ತೊಡಗಿಕೊಂಡಿದ್ರು ಅನ್ನುವಂಥದ್ದು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಅದು ನೋಡಿ, 1909ರಲ್ಲಿ ಈ ದೇಶದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಗಳನ್ನ ಪರಿಚಯಿಸುತ್ತೆ. ಆ ರಿಫಾರ್ಮ್ಸ್ ಗಳಲ್ಲಿ ಇದ್ದಿದ್ದೇನು? ಮುಸ್ಲಿಮರಿಗೆ ಚುನಾವಣೆಗಳಲ್ಲಿ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದಿತ್ತು. ಒಂದು, ಮುಸ್ಲಿಮರೇ ಆಯ್ಕೆ ಮಾಡಬೇಕು, ತಮ್ಮ ಜನಸಂಖ್ಯೆಗೂ ಮೀರಿದ ಸೀಟ್ಗಳನ್ನ ಮುಸ್ಲಿಮರಿಗೆ ಕೊಡಬೇಕು, ಮತ್ತು ವೈಸ್ರಾಯ್ ಕೌನ್ಸಿಲ್ಗೆ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು, ನೇಮಕ ಮಾಡಬೇಕು ಅನ್ನುವಂಥದ್ದು ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಗಳಲ್ಲಿ ಇತ್ತು. ಇದನ್ನ ಅಂದಿನ ಕಾಂಗ್ರೆಸ್ ಕೂಡ ಬಾಯಿ ಮಾತಲ್ಲಾದ್ರೂ ಅದನ್ನ ವಿರೋಧ ಮಾಡುತ್ತೆ. ಅಂದಿನ ಕಾಂಗ್ರೆಸ್ ಅಷ್ಟೇ ಅಲ್ಲ, ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ, ಯಾರನ್ನು ನಾವು ಮಾಡರೇಟ್ ಮ್ಯಾನ್ ಅಂತ ಕರೀತಿದ್ವೋ, ಅವರು ಕೂಡ ಅದನ್ನ ವಿರೋಧ ಮಾಡ್ತಾರೆ. ಆದ್ರೆ ಗಾಂಧೀಜಿ ಅದೆಂಥ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿಕೊಂಡಿದ್ರು ಅಂತ ನಿಮ್ಗೆ ಹೇಳ್ತೀನಿ ನಾನು. ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಗಳ ಬಗ್ಗೆ, ಅಂದ್ರೆ ಮುಸ್ಲಿಮರಿಗೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಚುನಾವಣೆಗಳಲ್ಲಿ ಅನ್ನುವಂಥ ರಿಫಾರ್ಮ್ಸ್ ಗಳ ಬಗ್ಗೆ ಗಾಂಧೀಜಿ ತಮ್ಮ 21 ಜೂನ್ 1909 ಆರ್ಟಿಕಲ್ ನಲ್ಲಿ ಬರೀತಾರೆ. ಏನ್ ಬರೀತಾರೆ ಅಂತ ನಿಮ್ ಮುಂದೆ ಓದಿ ಹೇಳ್ತೀನಿ ನೋಡಿ. ಅವ್ರು ಹೇಳ್ತಾರೆ, ಮುಸ್ಲಿಮರನ್ನು ವಾಯ್ಸ್ರಾಯ್ ಕೌನ್ಸಿಲ್ಗೆ ನೇಮಿಸುವುದನ್ನು ಸಮಂಜಸ ಎಂದು ನಾನು ಭಾವಿಸುತ್ತೇನೆ. ಇಂಥದ್ದೊಂದು ಆದೇಶವನ್ನು ಲಾರ್ಡ್ ಮಿಂಟೋ ಹೊರಡಿಸಿದ್ದಾರೆ ಎನ್ನುವುದಾದರೆ ಅವರು ಸಮರ್ಥನೀಯರು. ಅಷ್ಟೇ ಅಲ್ಲ, ಮುಂದೆ ಬರೀತಾರೆ ಗಾಂಧೀಜಿ, ಹಿಂದೂ ಮುಸ್ಲಿಮರ ಮಧ್ಯೆ ನಾನು ಯಾವುದೇ ಭೇದವನ್ನು ಕಾಣುವುದಿಲ್ಲ, ಅವರಿಬ್ಬರೂ ನನಗೆ ತಾಯಿ ಭಾರತೀಯ ಮಕ್ಕಳೇ ಅಂತಾರೆ. ಮತ್ತೆ ಬರೀತಾರೆ, ಸಂಖ್ಯಾಧಾರದ ಮೇಲೆ ಹಿಂದೂಗಳು ಬಹುಸಂಖ್ಯಾತರಾಗಿರುವುದರಿಂದ ಅವರು ತಮ್ಮ ಮುಸ್ಲಿಂ ಸಹೋದರರನ್ನು ಸಂತೋಷದಿಂದ ಒಪ್ಪಿಕೊಳ್ಳಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೂಡ ಹೇಳ್ತಾರೆ. ಮುಂದೆ ಬರೀತಾರೆ, ಇದು ಇನ್ನೂ ಇಂಪಾರ್ಟೆಂಟ್ ನೋಡಿ, ಒಬ್ಬ ಸತ್ಯಾಗ್ರಹಿಯಾಗಿ ನಾನು ಹೇಳುವುದೇನೆಂದರೆ, ಮುಸ್ಲಿಮರು ಏನೆಲ್ಲವನ್ನು ಹಿಂದೂಗಳಿಂದ ಕೇಳುತ್ತಾರೆಯೋ, ಮುಸ್ಲಿಮರು ಹಿಂದೂಗಳಿಂದ ಏನೆಲ್ಲವನ್ನು ಕೇಳುತ್ತಾರೆಯೋ, ಹಿಂದೂಗಳು ಅದೆಲ್ಲವನ್ನೂ ಅವರಿಗೆ ಕೊಡಬೇಕು. ಮತ್ತೆ ಹೇಳ್ತಾರೆ, ಇದಕ್ಕಾಗಿ ಏನು ತ್ಯಾಗ ಮಾಡಬೇಕಾಗಿ ಬಂದರೂ ಹಿಂದೂಗಳು ಅದನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಳ್ಳಬೇಕು. ಇದಕ್ಕಾಗಿ ಏನೇ ತ್ಯಾಗ ಮಾಡಬೇಕಾಗಿ ಬಂದರೂ ಹಿಂದೂಗಳು ಅದನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಳ್ಬೇಕಂತೆ. ಇಂತಹ ಪರಸ್ಪರ ಉದಾರತೆಯ ಮೂಲಕವೇ ಏಕತೆ ಸಾಧಿಸುವುದು ಸಾಧ್ಯ ಅಂತ ಗಾಂಧೀಜಿ ಬರೀತಾರೆ. ಇಲ್ಲಿ ಪರಸ್ಪರ ಉದಾರತೆ ಅಥವಾ ಈ ಒಂದು ಪರಸ್ಪರ ಹೊಂದಾಣಿಕೆ ಎಲ್ಲಿದೆ? ಇಲ್ಲಿ ಬಲಿಯಾಗ್ತಾ ಇದ್ದಿದ್ದು ಹಿಂದೂಗಳ ಒಂದು ಒಳಿತೆ ಅಲ್ವಾ? ಪರಸ್ಪರ ಅನ್ನುವಂಥದ್ದು ಎಲ್ಲಿ? ದಿಸ್ ಈಸ್ ದ ಹಿಪೋಕ್ರಿಟ್ ಗಾಂಧಿ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು ಇವತ್ತು. ನಮಸ್ತೆ.